ಶ್ರೀ ಪ್ರಭು ಮತ್ತು ಜೆ.ಎಂ. ಬೋಹರ್ ಮಹಾವಿದ್ಯಾಲಯ ಸುರ್ಪುರ್. ನನ್ನ ಹೆಸರು ರಕ್ಷಿತಾ ತಂದೆ ಹನುಮೇಶ್ ಆಚಾರ್, BA ಫಸ್ಟ್ ಸೆಮ್. ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾದ ನಾನು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ಹೇಳಲಿಕ್ಕೆ ವಿಷಯ ಮಂಡನೆ ಮಾಡುತ್ತಿದ್ದೇನೆ. ಸಮಾಜಶಾಸ್ತ್ರ ಅಧ್ಯಯನದಿಂದ ಆಗುವ ಲಾಭಗಳು ಮತ್ತು ಔದ್ಯೋಗಿಕ ಅವಕಾಶಗಳು ವಿಫಲವಾಗಿವೆ. ಬಹು ನೆಲೆಗಳ ಅಧ್ಯಯನದ ದೃಷ್ಟಿಯಿಂದ ಸಮಾಜಶಾಸ್ತ್ರ ಓದು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಸಮಾಜ ವಿಜ್ಞಾನ ಅಧ್ಯಯನಗಳ ತಾಯಿ ಎಂದು ಪರಿಗಣಿಸಲ್ಪಟ್ಟಿದೆ. ಸಮಾಜಶಾಸ್ತ್ರ ಹಲವು ಅಧ್ಯಯನ ವಿಷಯಗಳನ್ನು ಸಮಾಜದ ಕುರಿತು ಮಹತ್ವ ಮಾಹಿತಿಯನ್ನು ನೀಡುತ್ತದೆ. ಸಮಾಜ, ಸಂಘ, ಸಮುದಾಯ, ಕುಟುಂಬ, ವಿವಾಹ, ಸಾಮಾಜಿಕ ಮತ್ತು ಚಲನೆ ಮುಂತಾದ ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಸಮಾಜವನ್ನು ಹೊರತುಪಡಿಸಿ ಯಾವ ಅಧ್ಯಯನ ವಿಷಯಗಳು ವಿಜ್ಞಾನಗಳು ಕೈಗೊಳ್ಳುವ ಸಂಶೋಧನೆ ಆವಿಷ್ಕಾರಗಳ ಮುಖೇನ ಹೊರಹೊಮ್ಮುವ ಫಲಿತಾಂಶವನ್ನು ಸಮಾಜಶಾಸ್ತ್ರದ ಬಹುಮುಖ್ಯವಾಗಿದೆ. ಹೀಗೆ ಸಮಾಜಶಾಸ್ತ್ರ ಕುರಿತು ಸಂಗ್ರಾಮವಾದ ಸ್ಥಳಸ್ಪರ್ಶಿಯ ಮಾಹಿತಿಯನ್ನು ಒದಗಿಸುವ ಸಮಾಜಶಾಸ್ತ್ರದ ಅಧ್ಯಯನ ಅತ್ಯಂತ ಉಚಿತವಾಗಿದೆ. ಇಂತಹ 16 ಅಧ್ಯಯನದ ವಿಶೇಷವನ್ನು ಒಳಗೊಂಡಿರುವ ಸಮಾಜಶಾಸ್ತ್ರವು ನಿಂತ ನೀರಲ್ಲ, ಇದು ಹರಿಯುತ್ತಾ ಇದೆ. ಇಲ್ಲಿ ಪೀಳಿಗೆಯಿಂದ ಪೀಳಿಗೆ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಒಂದು ವಿಷಯವನ್ನು ಕಲೀಲಿಕ್ಕೆ ಸಮಾಜಶಾಸ್ತ್ರವು ಹಲವಾರು ವಿಷಯಗಳನ್ನು ಒಳಗೊಂಡಿದೆ. ಇಲ್ಲಿ ತನ್ನದೇ ಆದ ಮಹತ್ವವನ್ನು ಸಮಾಜಶಾಸ್ತ್ರ ಹೊಂದಿದೆ. ಇಲ್ಲಿ ಹಲವಾರು ಸಮಾಜಶಾಸ್ತ್ರಜ್ಞರು ಮತ್ತು ಹಾಗೂ ಸಮಾಜದ ಬಗ್ಗೆ ಹೇಳುವ ವ್ಯಾಖ್ಯಾನಗಳು ಹಲವಾರು ರೀತಿಯದ್ದಿದೆ. 18ನೇ ಶತಮಾನದಿಂದ ಅಪಾರ ಜನಪ್ರಿಯತೆಯನ್ನು ಹೊಂದಿದ ಸಮಾಜಶಾಸ್ತ್ರವು ಫ್ರಾನ್ಸ್ನ ತತ್ವಜ್ಞಾನಿ 18ನೇ ಶತಮಾನದ ಆಗಸ್ಟ್ ಕೊಮ್ಟೆ ಅವರು ಸಮಾಜಶಾಸ್ತ್ರಕ್ಕಂತ ಪರಿಕಲ್ಪನೆಯನ್ನು ವಸ್ತು ವಿಷಯವನ್ನು ಹುಟ್ಟುಹಾಕಿದರು. 1839ರಲ್ಲಿ ಪರಿಚಯವಾದ ಸಮಾಜಶಾಸ್ತ್ರವು ಇದು ಭಾರತ ದೇಶದಲ್ಲಿ ಬ್ರಿಟಿಷರಿಂದ ಬಂತು. ಭಾರತಕ್ಕೆ ಸಮಾಜಶಾಸ್ತ್ರವು ಇದು ಪ್ರಾಥಮಿಕ ಮತ್ತು ಪದವಿ ಪೂರ್ವ ಹಂತದಲ್ಲೂ ಕೂಡ ಮುಂಸಾಗಬೇಕಂತಕ್ಕಂಥದ್ದು ಆಗಸ್ಟ್ ಕೊಮ್ಟೆ ಅವರ ಆಶಯ ಆಗಿತ್ತು. 1972ರಲ್ಲಿ ಪದವಿ ಹಂತಕ್ಕೂ ಅಭ್ಯಾಸ ಮಾಡಲು ಬಳಕೆ ಮಾಡಲು ಪ್ರಾರಂಭವಾಯಿತು. ಇದು